ಹಾಯ್ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತು ಮಿನಿ ಬ್ಲಾಗ್ ಮಾಡ್ತಾ ಇದ್ದೇನೆ. ಮಂಗಳೂರಿಗೆ ಹೋಗ್ತಾ ಇದ್ದೇವೆ ನಾವು. ಇವತ್ತು ಸ್ವಲ್ಪ ಐಟಮ್ ಪರ್ಚೇಸ್ ಮಾಡಲಿಕ್ಕಿತ್ತು. ನಾನು ಪಿ ಜಿಯಲ್ಲಿರೋದು. ರಜೆ ಇತ್ತು ಇವತ್ತು, ಹಾಗೆ ಎದ್ದೇಳುವಾಗ ಸ್ವಲ್ಪ ಲೇಟ್ ಆಯಿತು. ಎಲ್ಲರಿಗೆ ಸಹ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಎಲ್ಲರ ಕಷ್ಟ ದೂರ ಮಾಡಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಪ್ರೇ ಮಾಡಿ ನನ್ನ ಪಯಣ ನಾನು ಶುರು ಮಾಡ್ತಾ ಇದ್ದೇನೆ. ನಾನು ಹೊರಡುವಾಗ ನನ್ನೊಟ್ಟಿಗೆ ಮಳೆ ಸಹ ಹೊರಡಿಯಾಗಿದೆ ಆಯಿತಾ. ಈ ಮಳೆಗೆ ಎಲ್ಲಿಗೆ ಹೋಗಲಿಕ್ಕೆ ಸಹ ಮನಸ್ಸಾಗೋದಿಲ್ಲ. ಹಾಗೆ ಅಂತ ಪಿ ಜಿಯಲ್ಲಿ ಇರಲಿಕ್ಕೆ ಸಹ ಇಷ್ಟ ಇಲ್ಲ. ಎಲ್ಲ ಕಡೆ ಸಹ ಹಬ್ಬದ ವಾತಾವರಣ ಆಯಿತಾ. ಆದರೆ ಈ ಮಳೆ ಸ್ವಲ್ಪ ಕಮ್ಮಿ ಇರ್ತಿದ್ರೆ ಒಳ್ಳೆದಿತ್ತು ಅಂತ ಆಯಿತು ನನಗೆ. ಊಟಕ್ಕೆ ಹೇಗೂ ಸ್ವಲ್ಪ ಟೈಮ್ ಇತ್ತು, ಹಾಗೆ ಕದ್ರಿ ಪಾರ್ಕಿಗೆ ಹೋಗಿ ಸ್ವಲ್ಪ ರೌಂಡಕ್ಕೆ ಬರುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಮಳೆ ಬಂದಾಗ ಗೊತ್ತಿಲ್ಲ, ಇಲ್ಲೆಲ್ಲ ಖಾಲಿ ಖಾಲಿ ಉಂಟು, ಜನ ಯಾರು ಸಹ ಇಲ್ಲ. ಆಚೆ ಈಚೆ ಹೋಗಿ ಬಚ್ಚಿತ್ತು, ಹಾಗಾಗಿ ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡಿಯುವ ಅಂತೇಳಿ ಬಂದದ್ದು. ಇಲ್ಲಿ ಇದು ಮಾತ್ರ ಓಪನ್ ಇದ್ದದ್ದು, ಬೇರೆಲ್ಲಿ ಸಹ ಓಪನ್ ಇರಲಿಲ್ಲ, ಎಲ್ಲ ಮುಚ್ಚಿಟ್ಟಿದ್ರು. ಜ್ಯೂಸ್ ಎಲ್ಲ ಕುಡಿದಾಯಿತು, ಇನ್ನು ಊಟಕ್ಕೆ ಹೋಗೋದು. ಇವತ್ತು ಊಟಕ್ಕೆ ನಾವು AJ ಹಾಸ್ಪಿಟಲ್ ಆಪೋಸಿಟಲ್ಲಿ ನಿಸರ್ಗ ರೆಸ್ಟೋರೆಂಟ್ ಅಂತ ಉಂಟು. ಇಲ್ಲಿಗೆ ಸಹ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡುವ ಟೇಸ್ಟ್ ಹೇಗೆ ಉಂಟು ಅಂತ. ರೆಸ್ಟೋರೆಂಟ್ ನೋಡಲಿಕ್ಕೆ ಸಣ್ಣದಾಗಿ ಚಂದ ಉಂಟಾಯ್ತಾ ಇಲ್ಲಿ. ನಾವು ನಾನ್ ವೆಜ್ ಥಾಳಿ ಆರ್ಡರ್ ಮಾಡಿದ್ದು. ನೋಡಿ ಎಷ್ಟೆಲ್ಲ ಐಟಮ್ ಉಂಟು ಇದರಲ್ಲಿ. ಹಾಗೆ ಫಿಶ್ ಫ್ರೈ ನಾವು ಬೇರೆ ಆರ್ಡರ್ ಮಾಡಿದ್ದು. ಇನ್ನೂ ಊಟ ಮಾಡೋದು, ನೋಡುವ ಹೇಗಾಗ್ತದೆ, ಹೇಗೆ ಉಂಟು ಟೇಸ್ಟ್ ಅಂತ. ನನಗೆ ಫುಡ್ ಎಕ್ಸ್ಪ್ಲೋರ್ ಮಾಡೋದು ಅಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ರಜೆ ಇದ್ದಾಗೆಲ್ಲ ರೆಸ್ಟೋರೆಂಟ್ ಹೋಗೋದು, ಊಟ ಮಾಡೋದು, ಟೇಸ್ಟ್ ನೋಡೋದು, ಇಷ್ಟೇ. ಯಾವುದನ್ನು ಫಸ್ಟ್ ತಿನ್ನೋದು ಅಂತಲೇ ಇದರಲ್ಲಿ ಗೊತ್ತಾಗೋದಿಲ್ಲ, ಅಷ್ಟು ಬಗೆ ಉಂಟಲ್ಲ. ಹಾಗೆ ಇಷ್ಟು ರೈಸ್ ನೋಡಿ ಒಮ್ಮೆ ಫೀಲ್ ಆಯಿತು, ಹೇಗೆ ಇದು ಊಟ ಮಾಡ್ಬೋದಾ, ಖಾಲಿ ಆಗ್ತದಾ ಅಂತ. ಟೇಸ್ಟ್ ತುಂಬ ಒಳ್ಳೆ ಇತ್ತು, ಹಾಗೆ ಊಟ ಸಹ ಖಾಲಿ ಆಯಿತು. ನನಗೆ ಫಿಶ್ ಅಂದರೆ ತುಂಬ ಇಷ್ಟ. ನಾ ಮನೆಗೆ ಹೋದಾಗೆಲ್ಲ ಅಮ್ಮ ಫಿಶದ್ದೇ ಮಾಡಿರ್ತಾರೆ ಪದಾರ್ಥ ಎಲ್ಲ. ಊಟ ಆಗಿ ಅದು ಕರಗಬೇಕಲ್ಲ, ಅದಕ್ಕೆ ಸ್ಪ್ರೈಟ್ ಕುಡಿದದ್ದು. ಈಗ ಹೋಗ್ತಾ ಇರೋದು ನನಗೆ ತುಂಬ ಇಷ್ಟವಾದ ಪ್ಲೇಸ್, ಡಿಮಾರ್ಟ್. ಶಾಪಿಂಗ್ ಮಾಡೋದು ಅಂತ ಹೇಳಿದರೆ ಆಯಿತು, ತುಂಬ ಖುಷಿ ಆಯಿತಾ. ಆ ಐಟಮ್ ಎಲ್ಲ ಯೂಸ್ ಮಾಡ್ತವೆ ಇಲ್ಲೋ ಗೊತ್ತಿಲ್ಲ, ಆದರೆ ಸಹ ಒಂದು ಬೇಕು ಅಂತ. ಈಗ ಶಾಪಿಂಗ್ ಎಲ್ಲ ಮುಗಿಸಿ ನಾನು PG ಹೋಗ್ತಾ ಇದ್ದೇನೆ. ಇದು ಗೊತ್ತುಂಟಲ್ವ ನಮ್ಮ ಕಲ್ಲಡ್ಕ. ಈ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.